ಕರ್ಪೂತ ಪಂಜುರ್ಲಿ ಅಂತ ಹೇಳುವಂಥ ಒಂದು ದೈವ ಉಂಟು. ಆ ಕರ್ಪೂತ ಪಂಜುರ್ಲಿ ಅಂತ ಹೇಳೋದು ಯಾಕೆ ಅಂತ ಹೇಳಿದರೆ, ಅಲ್ಲಿ ನೆರೆಯ ಹೆಬ್ಬಾರ ಮನೆತನದವರಿಗೆ ಮೊದಲು ಆನೆ ಹಿಡಿಯುವಂಥ ಒಂದು ಲೈಸೆನ್ಸ್ ಇತ್ತು. ಅವರು ಆ ಟೈಮ್ನಲ್ಲಿ ಆನೆಯನ್ನು ಹಿಡಿತಾಯಿದ್ರು. ಆನೆಗಳನ್ನು ಅಲ್ಲಿ ದೊಡ್ಡ ದೊಡ್ಡ ಹೊಂಡಗಳನ್ನು ತೋರಿಸಿ ಅವುಗಳಲ್ಲಿ ಅದಕ್ಕೆಲ್ಲ ತರಗೆಲೆಯನ್ನು ಮಾಡಲು ತರಗೆಲೆಗಳನ್ನೆಲ್ಲ ಮುಚ್ಚಿ ಅದು ಹೊಂಡವನ್ನು ಹಾಗೆ ಬಿಡ್ತಿದ್ರು. ಆನೆಗಳು ಅಕಸ್ಮಾತ್ ಬಂದು ಬೀಳುವಾಗ ಆ ಹೊಂಡದೊಳಗೆ ಬೀಳ್ತಿದ್ವು. ಆಮೇಲೆ ಅಲ್ಲಿಂದ ಆನೆಗಳನ್ನು ಮೇಲೆ ಎತ್ತಿ ಅವರು ಪಳಗಿಸಿ ಅದನ್ನು ಬಾಕಿ ಅವರ ಇದಕ್ಕೆಲ್ಲ ಎಸ್ಟೇಟ್ಗಳಿಗೆಲ್ಲ ಉಪಯೋಗಿಸ್ತಾಯಿದ್ರು. ಹಾಗೆ ವರ್ಷಕ್ಕೆ 1-2 ಸಾರಿ ಅದು ಮಲೆಯಿಂದ ಕೆಳಗೆ ಇಳಿದು ಬರ್ತಿತ್ತು. ಆಗ ನೆರೆಯ ಮನೆಯಲ್ಲಿ ದೇವರ ಎದುರು ಆನೆಗಳಿಗೆ ಎಲ್ಲ ಪೂಜೆ ಎಲ್ಲ ಪುನಸ್ಕಾರಗಳನ್ನೆಲ್ಲ ಮಾಡಿ ಅದಕ್ಕೆ ಬೇಕಿದ್ದಷ್ಟು ತಿಂಡಿ ತಿನಿಸುಗಳನ್ನೆಲ್ಲ ಕೊಟ್ಟು, ಒಳ್ಳೆ ಯಜಮಾನರೇ ಸ್ವತಃ ಹೋಗಿ ಅವುಗಳಿಗೆಲ್ಲ ತಿನಿಸೆಲ್ಲ ಕೊಟ್ಟು ಭಾಳ ಚಂದದಿಂದ ಸಾಕ್ತಾಯಿದ್ರು ಆನೆಗಳನ್ನು. ಆ ಆನೆಗಳು ಇದು ಹೊಂಡಕ್ಕೆ ಕರ್ಪು ಅಂತ ಹೇಳ್ತಾರೆ, ಇಲ್ಲಿ ತುಳುವಿನಲ್ಲಿ ಕರ್ಪು ಅಂತ ಹೇಳೋದು ಅದಕ್ಕೆ ಹೊಂಡಕ್ಕೆ. ಆ ಕರ್ಪಿನಲ್ಲಿ ಬಿದ್ದ ಆನೆಗಳು, ಒಂದು ಆನೆ ಬಿದ್ದರೆ ಅದಕ್ಕೆ ಒಂದು ಕೋಲನ್ನು ಕೊಡೋದು ಅಂತ ಹೇಳುವ ಸಂಪ್ರದಾಯ ಇತ್ತು ಆ ಕರ್ಪಿನ ಪಂಜುರ್ಲಿ. ಅದು ಭಾಳ ಒಂದು ಉಗ್ರ ರೂಪದ ಪಂಜುರ್ಲಿ. ಯಾಕೆಂತೇಳಿದರೆ ಎಣ್ಣೆ ತಗೊಳ್ಳುವಾಗಲೇ ಅದು ಭಾಳ ರೌದ್ರಾವತಾರದಲ್ಲಿ ತಗೊಳ್ತಿತ್ತು. ಹಾಗಾಗಿ ಅದಕ್ಕೆ ಒಂದು ವಿಶೇಷವಾದಂಥ ಒಂದು ಮಹತ್ವ ಇದೆ ಅದು. ಆಮೇಲೆ ಅದಕ್ಕೆ ಅವತಾರ ಬಂದು ಆವೇಶ ಬರುವಾಗ ಅದಕ್ಕೆ ಇಡೀ ಕೋಳಿಯನ್ನು ಕೊಡುವ ಸಂಪ್ರದಾಯ ಉಂಟು.